ಇವತ್ತು ಮೋಮೋ ಸ್ಪೆಷಲಿಸ್ಟ್ನ ಕರ್ಕೊಂಡು ಬಂದಿದ್ದೀವಿ, ಅವರೇ ನಮ್ಮ ಗೋವಿಂದ. ಸೊ ಗೋವಿಂದ ಇಸ್ ವೆರಿ ಫೇಮಸ್ ಫಾರ್ ಎಲ್ಲ ಒಂದು ಡಿಶಸ್. ಇಂಡಿಯನ್ ಡಿಶ್ನ ತುಂಬ ಚೆನ್ನಾಗಿ ಮಾಡ್ತಾರೆ. ಇಂಡಿಯನ್ ಡಿಶ್ ಚೆನ್ನಾಗಿ ಮಾಡ್ತಾರೆ ಅಂತ ಇಷ್ಟೊಂದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈಸ್ ಅ ನೇಪಾಳಿ ಆದರೂ ಕೂಡ ಇಂಡಿಯನ್ ಡಿಶ್ನ ಸಕ್ಕಾಗಿ ಮಾಡ್ತಾರೆ. ಸೊ ಇವತ್ತು ಮೋಮೋಸ್ ಮಾಡೋದಕ್ಕೆ ನಾವೊಂದು ರಿಕ್ವೆಸ್ಟ್ ಹಾಕಿದ್ವಿ ಆ್ಯಂಡ್ ನನಗೆ ಹೇಳ್ಕೊಡ್ತಾ ಅವರು ಕೂಡ ಮಾಡ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವ್ರು ನಮ್ಮ ಗೋವಿಂದ್ ಬಾಯ್ ಅಂತ ಹೇಳಿ, ಇವರು ಕಮಲ್ ಅಂತ ಹೇಳಿ. ಕಮಲ್ ಓಕೆ. ಸೊ ಬೇಸಿಕಲಿ ಅವರಿಬ್ರು ನೇಪಾಳಿ, ನಾನು ಅವಾಗಲೇ ಹೇಳಿದಾಗೆ. ಸೊ ಸಕ್ಕತ್ತಾಗಿ ಇಂಡಿಯನ್ ಫುಡ್ನ ಮಾಡ್ತಾರೆ. ಆ್ಯಂಡ್ ಇವತ್ತು ಅವರ ನೇಪಾಳಿ ಸ್ಟೈಲ್ ಫುಡ್ ನನ್ನ ಫೇವ್ರೇಟ್ ಮೋಮೋ. ಸೊ ಯಾವಾಗಲೂ ಕಾಡ್ತಾ ಇದ್ದೆ ಮೋಮೋ ಮಾಡಿಕೊಡಿ ಅಂತ ಹೇಳಿ. ಸೊ ಫೈನಲಿ ಇವತ್ತು ಮೋಮೋ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ಗಳಾಗಿದೆ. ಗೋವಿಂದ್ ಬಾಯ್, ನನ್ನ ಕನ್ನಡ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಕ್ಚುಲಿ ಅವರ ನೇಪಾಳಿ ನಂಗೆ ಅರ್ಥ ಆಗಲ್ಲ, ಅವ್ರ ಹಿಂದಿ ನನಗೂ ನಾನು ಸ್ವಲ್ಪ ಅರ್ಥ ಆಗುತ್ತೆ. ಮ್ಯಾನೇಜ್ ಮಾಡ್ತೀವಿ, ಬಟ್ ನಮ್ಗೆ ಅರ್ಥ ಆಗುತ್ತೆ ಅನ್ಕೋತೀವಿ. ಮೇನ್ಲಿ ಕುಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಮೋಮೋ ಬಂತೇನಾ? ಹಾಂ, ಮೇರೆಕು ಬಿಸಿ ಕಾದು. ಓಕೆ, ನಾನು ಹಿಂದಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಓಕೆ, ಲೆಟ್ಸ್ ಡೂ ದಿಸ್. ಚಿಕನ್ ಏನಾ? ಹಾಂ, ಚಿಕನ್ ಕೀಮಾ ರೆಡಿ ಮಾಡಿಸಿಟ್ಕೊಂಡಿದ್ದೀವಿ. ರೆಡಿದು. ಸೊ ಚಿಕನ್ ಆಯಿತು. ಆ್ಯಂಡ್ ಈಗ ಸಾಂಬಾರ್ ಸೊಪ್ಪು ಗೊತ್ತಲ್ಲ ನಿಮಗೆ, ಕೊರಿಯಾಂಡರು, ಆಮೇಲೆ ಆನಿಯನ್ और ये क्या है? जिंजर गार्लिक पेस्ट. ओके, यो क्यों ग्रीन कलर है? थोड़ा सा इसमें ग्रीन चिली ऐड किया स्पेसिफिक. ಇದರಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಅದಕ್ಕೆ ಸ್ವಲ್ಪ ಗ್ರೀನ್ ಕಲರ್ ಕಾಣಿಸುತ್ತೆ. ಶುಂಠಿ ಗಾರ್ಲಿಕ್ ಪೇಸ್ಟು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಅದನ್ನು ಗ್ರೈಂಡ್ ಮಾಡಿದ್ದಾರೆ. ಆ್ಯಂಡ್ ಇದು ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಎಸ್ಪೆಷಲಿ ಗೊತ್ತು. ಇದು ಬಿಳಿ ಎಳ್ಳು ಅಂತ ಕರಿತೀವಿ ನಾವು. ಮನೆಯಲ್ಲೆಲ್ಲ ನಾವು ಏನು ಅಡುಗೆ ಜೊತೆ ಯೂಸ್ ಮಾಡ್ತೀವಿ. ಆ್ಯಂಡ್ ನಮ್ಮಮ್ಮ ಜಾಸ್ತಿ ಯೂಸ್ ಮಾಡೋದನ್ನ ನಾನು ನೋಡಿದ್ದೀನಿ, ಹಾಗಾಗಿ ಈ ವಿಚಾರ ಹೇಳ್ತಾ ಇದ್ದೀನಿ. ಆ್ಯಂಡ್ ಆನಿಯನ್ ಮತ್ತು ಇದು ಆನಿಯನ್, ಸೊ ಸಾರಿ. ಓಕೆ, ಆನಿಯನ್, ಟೊಮ್ಯಾಟೊ ಮತ್ತು ಇದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನಕಾಯಿ, ರೆಡ್ ಚಿಲ್ಲಿ, ಇದು ಒಣಗಿರುವಂಥದ್ದು. ಓಕೆ, ಸೊ ಇದೆಲ್ಲ ಚಟ್ನಿಗೆ. ಒಟ್ಟಿನಲ್ಲಿ ಚಟ್ನಿ ಮತ್ತು ಮೋಮೋ ನಮಗೆ ಸ್ಟಫಿಂಗ್ ಏನು ಬರುತ್ತೆ ಅದಕ್ಕೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಒಂದೊಂದೇ ಪ್ರೊಸೀಜರ್ ನಾನು ಕಲಿತಾ ಇರೋದ್ರಿಂದ ಸೊ ನೀವು ತೋರಿಸ್ತೀನಿ ಒಂದ್ಸತಿ. ಹಾಂ, ಓಕೆ, ನೆಕ್ಸ್ಟ್ ಪ್ಯಾನ್ ಮೇ. ಓಕೆ, ಒಂದು ಸ್ವಲ್ಪ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಿದ್ದಾರೆ. ಒಂಚೂರು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಚಿಕ್ಕ ಪ್ಯಾನ್ ತೊಗೊಂಡು ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. बॉइलिंग करना है क्या? ये फ्राई है ना? फ्राई भी कर सकते हैं, बॉइलिंग कर सकते हैं. बोइल करके पीसना है. ಇದೆಲ್ಲ ಫ್ರೈನು ಮಾಡ್ಕೋಬೋದಂತೆ, ಬಾಯ್ಲು ಮಾಡ್ಕೊಳ್ಬೋದು. ನಾವು ಆವಾಗಲೇ ಇಂಗ್ರೀಡಿಯೆಂಟ್ ಇಟ್ಕೊಂಡಿದ್ವಲ್ಲ, ಆ ಇಂಗ್ರೀಡಿಯೆಂಟ್ಸಲ್ಲಿ ಎಲ್ಲನೂ ಹಾಕಿದ್ದಾರೆ ನೋಡಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮ್ಯಾಟೊ, ಆನಿಯನ್ ಇಷ್ಟನ್ನು ಹಾಕಿ ಅದಕ್ಕಿಂತ ಮುಂಚೆ ಆಯಿಲ್ ಹಾಕಿ ಇದನ್ನು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದಾರೆ. ಎಷ್ಟೋ ತನಕ ಫ್ರೈ ಮಾಡಬೇಕಿದು? 10 मिनट. ये कुछ टाइमिंग्स और टेम्परेचर है क्या? नहीं, ಕ್ಯಾಶುವಲ್ का. ಸೊ ಇದು ನಾರ್ಮಲ್ ಆಗಿ ಮನೆಯಲ್ಲಿ ಫ್ರೈ ಮಾಡ್ತೀವಲ್ಲ, ಹಾಗೆ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಬೇಕಂತೆ. ಎಲ್ಲ ಹಾಕಿ ಬಿಳಿ ಎಳ್ಳು ಅಂತ ಹೇಳಿದ್ನಲ್ಲ ಅದು. ಎನಿವೇಸ್ ನೇಪಾಳಿ ಶೆಫೇ ಇದ್ದರೆ ಒಂಥರ ಅವ್ರು ದೇಸಿ ಸ್ಟೈಲಲ್ಲಿ ಮಾಡ್ತಾರೆ. ಸೊ ಅದೊಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಫಾರ್ ಶ್ಯೂರ್ ದಿಸ್ ವಿಲ್ ಬಿ ಮೈ ಒನ್ ಆಫ್ ದಿ ಫೇವ್ರೇಟ್ ವಿಡಿಯೋ. ಯಾಕೆ ಅಂತಂದರೆ ನನಗಿಷ್ಟ ಆಗಿರುವಂಥ ಡಿಶ್ ಮಾಡ್ತಾರೆ. ಆಯಿತು, ಫ್ರೈ ಬಾಯ್ಲು ಎರಡೂ ಒಟ್ಟಿಗೆ ಮಾಡಿಕೊಳ್ಳುವಂಥ ಡಿಶ್ ಮೋಮೋ. ಬಿಕಾಸ್ ಫಸ್ಟು ಆಯಿಲ್ ಹಾಕಿ ಫ್ರೈ ಮಾಡ್ತೀವಿ, ಅದಾದ್ಮೇಲೆ ನೀರು ಹಾಕಿ ಬಾಯ್ಲ್ ಮಾಡ್ತೀವಿ. 2 in 1. ಇದನ್ನು ಗ್ರೈಂಡ್ ಮಾಡಬೇಕು ಚಟ್ನಿಗೆ. ನೋಡಿ ಚಟ್ನಿ ಕಾಣಿಸ್ತಾ ಇರುತ್ತೆ. आपको ಕೈಮಾ ಪತಾ ಹೈ? ಕೈಮಾ ಕರ್ನಾಟಕ ಕೈಮಾ ಉಂಡೆ ಗೊತ್ತಾ? ಗೊತ್ತಾ? ಹೇಳಲಿಲ್ವಾ? ಇಂಡಿಯಾ ಫುಡ್ ಎಲ್ಲ ಗೊತ್ತು. ಹಾಂ, ಅಭಿ ಕ್ಯಾ ಕರ್ನಾ ಹೈ ಇಸ್ಮೇ? ಅರ್ಧ kg ಇದೆ. ಒಂದು 2 ರಿಂದ 2.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 1-2 ಮೆಣಸಿನ್ಕಾಯಿ ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ. ಓಕೆ, ಸೊ ಸ್ಟಫಿಂಗ್ ರೆಡಿ ಆಗಿದೆ. ಮೇನ್ ಇಂಪಾರ್ಟೆಂಟ್ ಕೆಲಸ ಏನು ಗೊತ್ತಾ?
ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ಕೈಯೆಲ್ಲ ಮಾಡಿಕೊಂಡು ಎಲ್ಲ ಹಾಳು ಮಾಡಿ ತೋರಿಸೋದಂಗೆ ಇಷ್ಟ ಇಲ್ಲ. ಸೊ ಅದಕ್ಕೇ ಮುಂಚೆನೇ ನಾವು ಮೈದಾನ ತಗೊಂಡು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ಚಪಾತಿ ಹಿಟ್ಟನ್ನ ಕಲಸಿ ಈ ಥರ ಇಟ್ಕೊಂಡಿದ್ದೀವಿ. ये इतना छोटा ही क्या मोमोज के लिए ओके छोटा छोटा बनाएगा ज़्यादा बड़ा नहीं. ಎಷ್ಟು ಚಿಕ್ಕದಿದೆ ನೋಡಿ, ಫುಲ್ ಚಿಕ್ಕದು ಮೋಟಾ ಆಗಿದೆ ಅಂತ, ದಪ್ಪ ಆಗಿದೆ ಅಂತ. ನನ್ನ ಮನೇಲಿ ಬೈತಾ ಇರ್ತಾರೆ ಗೊತ್ತಾ, ಚಪಾತಿ ದಪ್ಪ ಆಯಿತು ಚಿಕ್ಕ ಆಯಿತು ಅಂತ. ಮನೇಲಿ ದೊಡ್ಡವರು ಹಾಗೆ ಅವರು ಹೇಳ್ತಿದ್ದಾರೆ, ಸ್ವಲ್ಪ ದಪ್ಪ ಆಯಿತು ಚಿಕ್ಕದಾಗಿ ಮಾಡೋದು ಮಾಡ್ತೀನಿ ಸ್ವಲ್ಪ. ಕರೆಕ್ಟ್. ಓ ಇದೇ ಟಫೆಸ್ಟ್ ಜಾಬ್ ಅನ್ಸತ್ತೆ ನನಗೀಗ. ಓಕೆ, ಇದ್ರ ಬದಲು ಕರ್ಜಿಕಾಯಿ ಥರ ಮಾಡ್ಬೋದಲ್ವಾ, ಪ್ರೆಸ್ ಮಾಡಿ. ನಾನು ಹಿಂಗೆ ಮಾಡ್ತೀನಿ ಅಂತ. ಸಿ ಕರ್ಜಿಕಾಯಿ ಶೇಪ್ ಸ್ವಲ್ಪನಾದರೂ ಇದೆ ಅನ್ಕೋತೀನಿ. ಓಕೆ ಮ್ಯಾನೇಜ್. ಓಕೆ, ಇದು ಸ್ವಲ್ಪ ಹಾಕ್ಬೋದು. ज़्यादा डालती हूँ मेरे लिए. ಒಂದು ಸ್ವಲ್ಪ ಜಾಸ್ತಿ ಹಾಕ್ತಿದ್ದಾರೆ. ಮೊದಲೇ ಉಂಟಾಡಾಗ್ತಿದೆ ಅದು. ಹಾಂ, ಓಕೆ. ಟ್ಯುಟೋರಿಯಲ್ಸ್ ಹೌ ಟು ಡಿಸೈನ್ ಸ್ಟಫ್, ಏನೋ ಮೋಮೋ ಹೆಂಗೆ ಮಾಡೋದು ಅಂತ. ಇಬ್ಬರದ್ದು ಹಿಡೀರಿ, ಒಬ್ರದ್ದು ಮಾತ್ರ ಹಿಡಿತಾರೆ. ಚೆನ್ನಾಗಿ ಮಾಡೋದು ಮಾತ್ರ ತೋರಿಸ್ತಾ ಇದ್ದಾರೆ ವಿಡಿಯೋದಲ್ಲಿ. ವಿಡಿಯೋಗ್ರಾಫರ್ ಇಸ್ ವೆರಿ ಬ್ಯಾಡ್. राउंड वाला बन सकता है सोच दे. हाँ करेक्ट, actually momo is round, no, that's why I'm not getting. ನೋಡಿ ನಾವು ತಿನ್ನೋ ಮೋಮೋ ಎಲ್ಲ ಉಂಡೆ ನಂಗೆ ಗೊತ್ತು ಈಗ ಮಾಡೋದು. ಉಂಡೆ ಮಾಡೋದು. ಹಾಂ ಏಸೆ ಏಕಿದ್ದಾರೆ मोदक आप रोज बना दिया. मेरा क्या हुआ? लीडर ಮುಂದೆ ತಟ್ಟಿದ್ವಿ. ನಂದೆಲ್ಲ ಡಿಸೈನ್ ಪಕ್ಕಾ ಡಿಸೈನ್ ಮೋಮೋಸ್ ಅಂತ. ಕ್ಯಾಮ್ರಾಮನ್ ಹೇಳ್ತಿದ್ದಾರೆ ನೋಡಿ, ಡಿಸೈನ್ ಮೋಮೋ ಅಂತೆ. ನೌ ಐ ಹ್ಯಾವ್ ಬಿಕಮ್ ಪ್ರೋ, ಬಟ್ ಸ್ಟಿಲ್ ಹೌ ಟು ಡೂ ದಟ್ ರೋಸ್ ಐ ಡೋಂಟ್ ನೋ. ಗೋವಿಂದ್ ಭಾई ಏನಂತ क्या करना है भाई? नहीं था बराबर नहीं होगा तो थोड़ा राउंडिंग करके ಏನು ಗೊತ್ತಾಗಲಿಲ್ಲ, ಸುಮ್ಮನೆ ಮುಂದೆ ಹಾಕ್ಬಿಟ್ಟು ಹಾಕಿ ಅಂತ. ये रोज वाला ना? हाँ, ये उंगली से इधर दबाने का, फिर इसको देने का. ಎಲ್ಲೇ ಹೋದ್ರೂ ನನ್ನ ಮೋಮೋ ಅಂತ ಐಡೆಂಟಿಫೈ ಮಾಡ್ಬೋದು. ಯಾರೇ ತಿಂತಿದ್ರು ಅವ್ರು ತಟ್ಟೆ ಇರುತ್ತೆ, ನಾನು ಮಾಡಿದ್ದು ಅಂತ ಹೇಳ್ಬೋದು. ಸಿ ಐ ಮೇಕಿಂಗ್ ಅ ಮಾರ್ಕ್, ಐ ಲಿವಿಂಗ್ ಅ ಮಾರ್ಕ್. ಟೈಮಲ್ಲಿ ಕರ್ಜಿಕಾಯಿ ಎಲ್ಲ ಮಾಡಬೇಕಾದ್ರೆ ಒಂದು ಫನ್ ಇರ್ತಾಯಿತ್ತು ಗೊತ್ತಾ, ಆ ಥರ ಅನ್ನಿಸ್ತಿದೆ ನನಗೆ ಆ್ಯಕ್ಚುಲಿ. ಅಜ್ಜಿ ಒಂದು ಕಡೆ ಏನೋ ಮಾಡ್ತಾಯಿದ್ರು, ಅಮ್ಮ ಒಂದು ಕಡೆ ಏನೋ ಮಾಡ್ತಾ ಇರೋರು. ನಾವು ಈ ಥರ ಕೋತಿ ಕೆಲಸ ಮಾಡ್ತಾ ನಿಂತ್ಕೊಳ್ತಾ ಇದ್ವಲ್ಲ, ದೋಸ್ ಡೇಸ್ ಅದೆಲ್ಲ ನೆನಪಾಗ್ತಿದೆ. ಟ್ರೈ ಮಾಡ್ತೀರಾ? ಕಮಾನ್ ನೋಡಿ ಹಿಂಗೆ ಬರುತ್ತೆ. ಮೋದಕನೇ ಮಾಡ್ತೀನಿ. ಅಕ್ಕೋ ಪತಾ ಹೈ ಮೋದಕ? ಗಣೇಶ ಹಬ್ಬ नहीं मतलब इधर मोमोज बनाए वो भी आता है ना. हाँ स्टैंड भी आता है, इधर भी है. ओ उसका स्टैंड भी है क्या? ಕಜ್ಜಿಕಾಯಿ ಕಾ ಓ ದೇ ದೋ ನಾ ಕ್ಯೂ ಏ ನಂಗೆ ಬೇಕಂತ ಹಿಂಸೆ ಕೊಡ್ತಾವ್ರಿ ಇವರು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಹಿಡ್ಕೊಂಡು ಕೈಯಲ್ಲಿ ಮಾಡಿಸ್ಬಿಟ್ಟು ಹಿಂಸೆ ಕೊಡ್ತಾರೆ. ನಮ್ಮ ಮನೆಗಳಲ್ಲೆಲ್ಲ ಬೇರೆ ಥರ ಇರುತ್ತೆ, ಈಗ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಲೆಟ್ಸಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಷ್ಟೇ. ಮಕ್ಳು ಕೈಲಿ ಏನೋ ಈ ಥರ ಎಲ್ಲ ಕಜ್ಜಿಕಾಯಿ ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ ಇದ್ರ ಅನ್ಸುತ್ತೆ ನಮ್ಮ ಮನೆಗಳಲ್ಲಿ. Finally. Okay, successfully mission completed. ನಮ್ಮಮ್ಮ ಇಲ್ಲಿ 10 मिनट में चिकन समोसा नो उसके समोसा बना देते हैं. हाँ टुमारो. ऊपर है ना चिकन. ಒಂದು ಮಜಾ ಏನಂದರೆ ಪಾಪ ಯಾರ್ದೋ ಬೇರೆಯವ್ರ ಆರ್ಡ್ರು ನಮಗೆ ಬಂದುಬಿಟ್ಟಿದೆ, ಅದ್ರ ಮೇಲೆ ಅಡ್ರೆಸ್ ಇಲ್ಲ,
ಅಥವಾ ಪಾಪ ಮನೆ ಕಳ್ಸೋದಕ್ಕೆ ಅವ್ರ ಇದು ಇಲ್ಲ. ಹಿಂಗೆ ಅಂದರೆ ನಾವು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಅದು ಯಾರೋ ತೊಗೊಂಡೋಗಕ್ಕೆ ಬಂದಿಲ್ಲ, ಅದಕ್ಕೆ ಅದನ್ನೇ ಹಾಕಿ ಅವ್ರಿಗೆ ಅಂತ ಫಸ್ಟ್ ಪ್ರಸಾದ ಥರ ಸಪ್ರೇಟಾಗಿಟ್ಟು ಮಾಡೋದಕ್ಕೆ ಪ್ಲ್ಯಾನಲ್ಲಿ ಇಟ್ಟಿದ್ದೀವಿ ಈಗ. ಎಷ್ಟಿದೆ ಗೊತ್ತಾ? 1 2 3 ನಿಮಗೆ ಗೊತ್ತಾ? ಫಸ್ಟು ಇಡ್ಲಿ ಪಾತ್ರೆ ಬಿಸಿನೀರು ಮಾಡಿಕೊಂಡು ಆಮೇಲೆ ಇಡ್ಲಿ ಬ್ಯಾಟರ್ ಇಡ್ತಾರೆ. ಬೇಗ ಆಗಲಿ ಅಂತ ಮಾಡ್ತಾರೆ. ಓ, ಬೇಗ ಆಗಲಿ ಅಂತನಾ? ಜಲ್ದಿ ಸ್ಟೀಮರಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಗ ಆಗುತ್ತಂತೆ. ಒಳ್ಳೆ ಐಡಿಯಾ, ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಎಣ್ಣೆ ಎಲ್ಲ ಹಚ್ಚಿ इसके लिए दूसरा आता है लेकिन स्टीमर होता है हाँ अलग ही होता है. ಓ, ಇನ್ನೊಂದು ಇದಕ್ಕೆ ಸಪ್ರೇಟಾಗೂ ಬರುತ್ತಂತೆ ಸ್ಟೀಮರ್, ಮೋಮೋ ಸ್ಟೀಮರ್ ಅಂತ. ಬಟ್ ಇಲ್ಲದಿದ್ದವರು ಮನೆಯಲ್ಲಿ ಮಾಡ್ಕೊಳ್ಳೋದಾದ್ರೆ ಈ ಥರ ಇಡ್ಲಿ ಪಾತ್ರೆ ಯೂಸ್ ಮಾಡ್ಬೋದು. ಸೇಮ್ ಇರೋದಷ್ಟೇ, ಫುಲ್ ಡಿಸೈನ್ ಇದೆ. ಹತ್ತು-15 ನಿಮಿಷ ಇಟ್ಟರೆ ಸಾಕಂತೆ. ಚಿಕನ್ ಬೇಗ ಚಿಕ್ಕದಾಗಿರುತ್ತೆ, ಬೇಗ ಬೆಂದ್ಬಿಟ್ಟಿರುತ್ತೆ ಅನ್ನೋ. ಯಾಕೆ ಬೋಲ್ಸಕ್ತೀವಿ ಕನ್ನಡ ಹೇಳಿ, ಕನ್ನಡದಲ್ಲಿ ಏನು ಬರುತ್ತೆ? ಹಾಂ ಹಾಂ, ಅರ್ಥ ಆಗುತ್ತೆ ಅಷ್ಟೇ ಅಲ್ಲ? ಅರ್ಥ ಆಗತ್ತಾ? ಅರ್ಥ ಆಗಲ್ಲಂತೆ. मोमोज ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿನ್ಕೊಳ್ಳಿ. चटनी इसको क्या बोलते हैं इन मोमो के साथ? कौन सा चटनी है वो? ये मोमोस चटनी है. वही बोलते हैं. हाँ, मोमो चटनी ಅಂತಾನೆ ಹೇಳ್ತಾರಂತೆ. ನಮ್ಮ ಕಡೆ ಹೇಳ್ತಾರೆ ಟೊಮೆಟೊ ಚಟ್ನಿ, ಖಾರ ಚಟ್ನಿ, ಕಾಯಿ ಚಟ್ನಿ ಅಂತ ಅಲ್ಲ, ಹಂಗೇನಿಲ್ಲ, ಮೊಮೋಸ್ ಚಟ್ನಿ. मोमो चाहिए हमको. कहाँ है चटनी? चटनी वो तो भी ये भी चाहिए. ಸರ್, ನಾವು ಮೋಮೋ ಮಾಡಿದ್ದೀವಿ. ಲೆಟ್ ಮೀ ಜಸ್ಟ್ ಟೇಸ್ಟ್ ಒನ್ ಫಸ್ಟ್. ವಿಲ್ ಡೆಫಿನೆಟ್ಲಿ ಲವ್ ಇಟ್. ಸ್ವಲ್ಪ ಸ್ಪೈಸಿ ಇದೆ, ಅಬ್ಸಲ್ಯೂಟ್ಲಿ ವರ್ತ್ ಇಟ್. ಟ್ರೈ ಇಟ್ ಅಟ್ ಹೋಮ್.